ನಮಸ್ಕಾರ ಎಲ್ಲರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತು ನವರಾತ್ರಿಯ ದೇವಿಯ 4ನೇ ಅವತಾರವಾದ ಕೂಷ್ಮಾಂಡ ದೇವಿಯ ಕಥೆಯನ್ನು ಹೇಳ್ತೀನಿ. ಬ್ರಹ್ಮಾಂಡವೇ ಇಲ್ಲದೆ ಎಲ್ಲೆಡೆ ಕತ್ತಲೆಯಷ್ಟೇ ಆವರಿಸಿದ್ದಾಗ ದೇವಿ ಕೂಷ್ಮಾಂಡ ತಮ್ಮ ನಗುವಿನಿಂದ ಒಂದು ಸಣ್ಣ ಮೊಟ್ಟೆಯಾಕಾರದ ಬ್ರಹ್ಮಾಂಡವನ್ನು ನಿರ್ಮಿಸಿದರು ಎನ್ನಲಾಗುತ್ತದೆ. ತಕ್ಷಣವೇ ಬ್ರಹ್ಮಾಂಡದಲ್ಲಿ ಪ್ರಕಾಶ ತುಂಬಿತು. ಅವರು ಬ್ರಹ್ಮಾಂಡದ ಎಲ್ಲ ಶಕ್ತಿಯ ಮೂಲವೆಂದು ನಂಬಲಾಗಿದೆ. ಅವರು ಸೂರ್ಯನ ಹೃದಯ ಭಾಗದಲ್ಲೇ ವಾಸವಿದ್ದು ಸಕಲ ಜೀವಿಗಳಿಗೆ ಶಕ್ತಿ ಪೂರೈಸುತ್ತಾರೆ. ಸೂರ್ಯದೇವರಿಗೆ ದಿಕ್ಕನ್ನೇ ತೋರಿಸುವವರು ಎಂಬ ಉಲ್ಲೇಖವಿದೆ. ಕೂಷ್ಮಾಂಡ ದೇವಿ 8 ಕೈಗಳನ್ನು ಹೊಂದಿದ್ದಾರೆ. ಆದ್ದರಿಂದ ದೇವಿಯನ್ನು ಅಷ್ಟಭುಜಾ ದೇವಿ ಎಂದು ಕೂಡ ಕರೆಯುತ್ತಾರೆ. ಸಿದ್ಧಿಗಳನ್ನು ಮತ್ತು ಸಂಪತ್ತುಗಳನ್ನು ದಯಪಾಲಿಸುವ ಎಲ್ಲ ಶಕ್ತಿಯು ದೇವಿಯ ಜಪಮಾಲೆಯಲ್ಲಿದೆ ಎಂದು ನಂಬಲಾಗಿದೆ. ಸಂಸ್ಕೃತದಲ್ಲಿ ಬ್ರಹ್ಮಾಂಡ ಎಂದು ಕರೆಯಲ್ಪಡುವ ಇಡೀ ವಿಶ್ವವನ್ನು ತಮ್ಮ ನಗುವಿನ ಮೂಲಕ ಸೃಷ್ಟಿಸಿದರು ಎಂದು ಹೇಳಲಾಗಿದೆ. ಅವರು ಕೂಷ್ಮಾಂಡ ಎಂದು ಕರೆಯಲ್ಪಡುವ ಬಿಳಿ ಕುಂಬಳಕಾಯಿಯನ್ನು ಸಹ ಇಷ್ಟಪಡುತ್ತಾರೆ. ಇದರಿಂದಾಗಿಯೇ ಅವರಿಗೆ ಕೂಷ್ಮಾಂಡ ದೇವತೆ ಎಂದು ಕರೆಯಲಾಗುತ್ತದೆ. ದೇವಿಯ ರೂಪ ಹೇಗಿರುತ್ತದೆ ಎಂದರೆ ತ್ರಿಶೂಲ, ಚಕ್ರ, ಖಡ್ಗ, ಕೊಕ್ಕೆ, ಗದೆ, ಬಿಲ್ಲು, ಬಾಣ, ಜೇನುತುಪ್ಪದ 2 ಜಾಡಿಗಳು ಮತ್ತು 8 ರಿಂದ 10 ಕೈಗಳಿಂದ ಕೂಷ್ಮಾಂಡ ದೇವಿಯನ್ನು ಬಿಂಬಿಸಲಾಗಿದೆ. ಅವರ ಒಂದು ಕೈ ಯಾವಾಗಲೂ ಅಭಯ ಮುದ್ರೆಯ ಮೇಲಿರುತ್ತದೆ. ಅದರಿಂದ ಅವರು ಎಲ್ಲ ಭಕ್ತರನ್ನು ಆಶೀರ್ವದಿಸುತ್ತಾರೆ ಎಂದು ಹೇಳಲಾಗುತ್ತದೆ. ದೇವಿ ಕೂಷ್ಮಾಂಡ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಪ್ರಥಮ ಶಕ್ತಿ, ಪ್ರಥಮ ಸತ್ವವೆಂದು ನಂಬಲಾಗಿದೆ. ಅವರಿಂದಲೇ ದೇವತೆಗಳು ಹುಟ್ಟಿ ಮುಂದಿನ ಎಲ್ಲ ಜೀವಿಗಳನ್ನು ಸೃಷ್ಟಿಸಿದರು ಎಂಬ ನಂಬಿಕೆ ಇದೆ. ಇದು 4ನೇ ಅವತಾರದ ಕೂಷ್ಮಾಂಡ ದೇವಿಯ ಕಥೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆಯನ್ನು ಕೇಳಲು ಕಥಾಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.